Hey guys, hello everyone, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ. ನಿಮ್ಮ ಲೈಫಲ್ಲಿ ಎಲ್ಲ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಬ್ಲೆಸ್ಸಿಂಗ್ ನನ್ನ ಮೇಲೆ ಇರಲಿ, ನನ್ನ ಮತ್ತು ನನ್ನ ಹಸ್ಬೆಂಡ್, ನನ್ನ ಫ್ಯಾಮಿಲಿ ಮೇಲೆ ಇರಲಿ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ. ಹಾಗೆಯೇ ಇವತ್ತು ಹಬ್ಬ ಆಗಿರೋದ್ರಿಂದ ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಸ್ನಾನ ಎಲ್ಲ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ 4:30 ಆಗೋಯಿತು. ಈಗ ಎಲ್ಲ ಸಂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಪೂಜೆಗೆ ಅಂತ ಅಂದ್ಕೊಂಡು ಕುಕ್ಕಿಂಗ್ ಏನಿರುತ್ತೆ ಇವತ್ತಂದರೆ ಉಪ್ಪಿಟ್ಟು ಮಾಡಬೇಕು. ನಾರ್ಮಲಿ ಎಲ್ಲ ಉಪ್ಪಿಟ್ಟೇ ಮಾಡ್ತಾರೆ. ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು ಮತ್ತು ಕಡಲೆಕಾಳು ಹುಸ್ಲಿ ಮತ್ತು ಸ್ವೀಟಿಗೆ ಕೇಸರಿ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾವೆಲ್ಲ ತಿನ್ನೋದು ಸ್ವಲ್ಪನೇ ಆಗಿರೋದ್ರಿಂದ ಸ್ವಲ್ಪ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗುವಂಥ ಪ್ಲ್ಯಾನ್ ಇದೆ. ಇಲ್ಲಿ ಶಿವನ ದೇವಸ್ಥಾನ ಇದೆ ಒಂದು, ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಬರೋದು 5:30 ಆಗುತ್ತೆ. ಅಷ್ಟೊತ್ತಲ್ಲಿ ಎಲ್ಲ ಪ್ರತಿಯೊಂದು ರೆಡಿ ಮಾಡ್ಕೋಬೇಕು. ಅವ್ರು ಬಂದ ಮೇಲೆ ನಾನು ಸಹ ರೆಡಿ ಆಗಿರಬೇಕು. ಅವ್ರು ಬಂದ ಮೇಲೆ ಗಲಿಬಿಲಿ ಮಾಡುವಂಗಿಲ್ಲ ಅವರಿಗೆ. ಎಲ್ಲ ರೆಡಿ ಆಗಿದ್ರೆ ಬರ್ತಾರೆ, ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಹೇಗಿರುತ್ತೆ ಇವತ್ತಿನ ದಿನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಹಾಗೆಯೇ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಏನಂದರೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ರವೆ ಹುರ್ಕೊಳ್ಬೇಕಾದ್ರೇ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ಹೇ ಗಾಯ್ಸ್, ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಗೇನ್. ಮತ್ತೆ ಇಂಟ್ರೋ ಕೊಡ್ತಾಯಿದ್ದೀನಿ ಅಂತ ನೋಡಬೇಡಿ, ಆಲ್ರೆಡಿ ರೆಕಾರ್ಡ್ ಮಾಡಿ ಮೋರ್ ದ್ಯಾನ್ 1 ವೀಕ್ ಆಯಿತಾ ಬಂತು. ಹಬ್ಬ ಆಗಿ ತುಂಬ ದಿನ ಆಯಿತು, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ. ಅದೇ ಹಬ್ಬದ ಬ್ಲಾಗ್ ಹಾಕ್ತಾಯಿದ್ದೀನಿ. ಹಾಗೆಯೇ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನೀವು ನೋಡ್ತಾ ಇರ್ಬೋದು, ಹಬ್ಬದ ಬ್ಲಾಗ್ ಗೊತ್ತಾಗಿರುತ್ತೆ ಮುಂಚೆನೇ. ನಾನು ನಿಮಗೆ ಮೊದಲೇ ಬನ್ನಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಹೇಗಿದೆ ಏನಿದೆ ಎಲ್ಲ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂದರೆ ಕುಕ್ಕಿಂಗ್ ಎಲ್ಲರಿಗೂ ಗೊತ್ತಿರುತ್ತೆ. ನಾರ್ಮಲಿ ಅವತ್ತು ಉಪವಾಸ ಇದ್ವಿ, ನಾನು ಮತ್ತು ನನ್ನ ಹಸ್ಬೆಂಡ್ ಉಪವಾಸ ಇದ್ದಿದ್ದರಿಂದ ರೈಸ್ ಆ ಥರ ಐಟಮ್ಸ್ ತಿನ್ನೋ ಆಗಿರಲಿಲ್ಲ. ಉಪ್ಪಿಟ್ಟು ಮಾಡಿದ್ದೆ, ತರಕಾರಿ ಹಾಕಿ ಉಪ್ಪಿಟ್ಟು ಮತ್ತು ಕಡಲೆಕಾಳು ಹುಸ್ಲಿ ಮತ್ತು ಇದು ಏನೋ ಸ್ವೀಟಾಗಿ ಕೇಸರಿ ಬಾತ್ ಆ್ಯಂಡ್ ರಸಾಯನ ಯಾಕೆ ಮಾಡಿದ್ದೆ ಅಂದರೆ ಅಭಿಷೇಕ ಮಾಡಬೇಕಾಗಿತ್ತಲ್ವ, ಪೂಜೆ ಮಾಡೋಕ್ಕೆ ಅಭಿಷೇಕ ಮಾಡಬೇಕಾಗಿತ್ತು. ಹಂಗಾಗಿ ಎಲ್ಲ ಸಪ್ರೇಟ್ ಹಾಕಿ ಮಾಡೋಷ್ಟು ಟೈಮ್ ಇರಲಿಲ್ಲ, ಯಾಕಂದರೆ ನಾವು ಟೆಂಪಲ್ ಸಹ ಹೋಗಬೇಕಾಗಿತ್ತು. ಹಾಗಾಗಿ ಅದನ್ನು ಇದು ರಸಾಯನ ಥರ ಮಾಡಿಬಿಟ್ಟಿದ್ದೆ. ಎಲ್ಲ ಹಾಕಿ ತುಂಬ ಥರ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಆ್ಯಂಡ್ ಕರ್ಡ್ ಎಲ್ಲ ಹಾಕಿ ಜೇನುತುಪ್ಪ ಎಲ್ಲ ಹಾಕಿ ಮಾಡಿಬಿಟ್ಟಿದ್ದೆ. ಎಲ್ಲದ್ರದ್ದು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಆ್ಯಡ್ ಮಾಡಬೇಕು ಅಂತ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಉಪ್ಪಿಟ್ಟು ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಕಡಲೆಕಾಳು ಹುಸ್ಲಿ ಮಾಡಿರೋದು, ಮತ್ತು ಇದು ಏನು ರಸಾಯನ ಮಾಡ್ಕೊಂಡಿರೋದು ಎಲ್ಲ ಕ್ಲಿಪ್ಪಿಂಗ್ಸು ಕೂಡ ತಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋ ನಿಮಗೇ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋನ ನೀವೇ ಮಿಸ್ ಮಾಡದೆ ಫಸ್ಟ್ ವಿಡಿಯೋ ನೋಡಿರ್ತೀರಾ, ಹಾಗೆ ಫಸ್ಟ್ ಲೈಕ್ ಮಾಡಿರ್ತೀರಾ. ಯಾರು ಫಸ್ಟ್ ಲೈಕ್ ಆ್ಯಂಡ್ ಫಸ್ಟ್ ಕಮೆಂಟ್ ಮಾಡಿರ್ತಾರೆ ಅವ್ರದ್ದು ನಾನು ನೆಕ್ಸ್ಟ್ ವಿಡಿಯೋಯಿಂದ ಅವ್ರ ಕಮೆಂಟ್ನ ನಾನು ನನ್ನ ವಿಡಿಯೋದಲ್ಲಿ ಓದೋಕ್ಕೆ ಟ್ರೈ ಮಾಡ್ತೀನಿ, ಇದು ಪ್ರಾಮಿಸ್. ನೆಕ್ಸ್ಟ್ ವಿಡಿಯೋಯಿಂದ
ಮತ್ತು ನೀವು ನೋಡ್ತಾ ಇರ್ಬೋದು ಎಲ್ಲ ತರಕಾರಿ ಎಲ್ಲ ಫಸ್ಟೇ ನಾನು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಮೊದಲೇ ಇಂಟ್ರೋದಲ್ಲಿ ಹೇಳಿರೋ ಹಾಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗಲೇ 4:30 ಆಗಿತ್ತು. 5:30 ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಬೇಕಾಗಿತ್ತು. ಹಾಗಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರೂ ಆ ಟೈಮಿಗೆ ಆಗಲೇ ಇಲ್ಲ ಮಾಡೋಕ್ಕೆ. ತುಂಬಾ ಲೇಟ್ ಆಗೋಯಿತು. ನನ್ನ ಹಸ್ಬೆಂಡ್ ಬಂದು ಅವ್ರು ಬರುವಾಗ ಆವಾಗಿನ್ನೂ ರಸಾಯನ ಮಾಡ್ತಾಯಿದ್ದೆ ನಾನು. ಅವ್ರು ಬಂದು ಅವರು ಸ್ನಾನ ಮಾಡಿ, ನಾನು ದೇವ್ರಿಗೆಲ್ಲ ಅರೇಂಜ್ ಮಾಡಿ, ನಾನು ರೆಡಿಯಾಗಿ, ಮತ್ತು ನಾವು ಪೂಜೆ ಎಲ್ಲ ಮುಗಿಸಿ ನಾವು ಮತ್ತೆ ದೇವಸ್ಥಾನಕ್ಕೆ ಹೊರಡೋ ಅಷ್ಟೊತ್ತಿಗೆ 8 ಆಗಿಬಿಟ್ಟಿತ್ತು ಟೈಮು. 8 ಆಗಿತ್ತು. ನಾವು ಇಲ್ಲಿ ಮನೆ ಬಿಟ್ಟಾಗಲೇ 8 ಆಗಿತ್ತು. ನಾವು ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತು. ತುಂಬ ಜನ ದೇವಸ್ಥಾನದಲ್ಲಂತೂ ತುಂಬ ಜನ ಇಂಡಿಯನ್ಸ್ ಬಂದಿದ್ದರು. ಇಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇಂಡಿಯನ್ ಕಮ್ಯುನಿಟಿಯಲ್ಲಿ. ನಾನು ಲಾಸ್ಟ್ ವ್ಲಾಗ್ ಹಾಕಿರ್ದೆ, ನೀವು ನೋಡ್ಕೊಂಡು ಬಂದಿರ್ತೀರ. ಓಟಿಂಗ್, ಥೈಲ್ಯಾಂಡಲ್ಲಿ ಓಟಿಂಗ್ ಅಂತ ನಾನು ಲಾಸ್ಟ್ ವ್ಲಾಗ್ ಹಾಕಿದ್ದೆ. ಅದರಲ್ಲಿ ಒಬ್ಬರು ಇಂಡಿಯನ್ಸೇ ನಿಂತಿದ್ದರು, ಇಂಡಿಯನ್ ಕಮಿಟಿಗೋಸ್ಕರ ನಿಂತಿದ್ದರು. ಆ ಕಮಿಟಿಯಿಂದ ಆರ್ಗನೈಸ್ ಮಾಡಿದಂಥ ಶಿವನ ಟೆಂಪಲಲ್ಲಿ ಶಿವರಾತ್ರಿ ಹಬ್ಬನ ಆರ್ಗನೈಸ್ ಮಾಡಿದರು. ಇಲ್ಲೆಲ್ಲ ಇದೇ ರೀತಿ ಮಾಡೋದು. ಒಂದು ಇಂಡಿಯನ್ ಕಮಿಟಿ ಇರುತ್ತೆ, ಆ ಕಮಿಟಿಯಿಂದ ಒಂದು ಹಬ್ಬನೂ ಆರ್ಗನೈಸ್ ಮಾಡ್ತಾರೆ. ಫುಡ್ ಆಗಿರ್ಬೋದು, ಬಂದವ್ರಿಗೆ ಫುಡ್, ಆಮೇಲೆ ಪ್ರಸಾದ, ಯಾರನ್ನಾದರೂ ಕರ್ಸೋದಾಗಿದ್ದರೆ, ಮತ್ತು ಸಾಂಗ್, ಭಜನೆ ಇತ್ತು, ಡ್ಯಾನ್ಸ್ ಮಾಡೋರಿದ್ದರು, ಪ್ರತಿಯೊಂದೂ ಇರುತ್ತಲ್ವ, ಅದನ್ನೆಲ್ಲ ಆರ್ಗನೈಸ್ ಮಾಡಿರ್ತಾರೆ. ತುಂಬ ಚೆನ್ನಾಗಿತ್ತು. ಮತ್ತು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಯಾವ ಥರ ನಾನು ವೀಡಿಯೋಸ್ ಮಾಡಿ ಹಾಕಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆಲ್ರಿಗೂ ಗೊತ್ತಿರುತ್ತೆ ನಾನು ಥೈಲ್ಯಾಂಡಲ್ಲಿ ಇರೋದು ಅಂತ. ಥೈಲ್ಯಾಂಡಿಂದ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ. ನಾನು ಅದೇ ವೀಡಿಯೋಸ್ ಮಾಡಿ ಹಾಕ್ತೀನಿ, ನಿಮ್ಗೆ ಇಷ್ಟ ಆಗುತ್ತೆ. ಮತ್ತು ಇದು ಕುಕ್ಕಿಂಗ್ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ದೇವ್ರ ಮನೆ ಕಡೆ ಹೋದ್ವಿ. ನಾನು ಫಾರ್ ದ ಫಸ್ಟ್ ಟೈಮ್ ನಾನು ಎಲ್ಲೂ ಶೇರ್ ಮಾಡಿಲ್ಲ, ಯಾಕಂದ್ರೆ ನೀವು ನೋಡ್ಬೋದು, ಮುಂಚೆ ಯಾವಾಗಲೂ ನಾನು ತೋರಿಸೂ ಇಲ್ಲ. ನನ್ನ ಪುಟ್ಟ ದೇವರ ಮನೆ ಅದು. ನಾನೇ ಇಲ್ಲಿ ಎಲ್ಲ ಹೇಗಿರುತ್ತೆ ಮನೆಗಳು ಅಂದರೆ, ನನ್ನ ಫ್ರೆಂಡ್ ಹೋಮ್ ಟೂರ್ ನೋಡಿರ್ತೀರ, ಅಲ್ಲಿ ದೇವ್ರ ಮನೆಯೇ ಇಲ್ಲ. ದೇವ್ರ ಮನೆ ಇರೋದಿಲ್ಲ, ಅವರು ಮಾಡೋದು ಇಲ್ಲ, ನಾವೇ ಸೆಟ್ ಮಾಡ್ಕೊಳ್ಬೇಕು. ಹಾಗಾಗಿ ಇದು ನಾನೇ ಸೆಟ್ ಮಾಡ್ಕೊಂಡಿರೋ ಅಂಥ ನನ್ನ ಪುಟ್ಟ ದೇವರ ಮನೆ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ನನಗೆ ತುಂಬಾ ಇಷ್ಟ. ನನ್ನ ಮನೆಯಲ್ಲಿ ನನಗೆ ನೆಮ್ಮದಿ, ಕಣ್ತುಂಬ ನಾನು ನೋಡ್ತಾನೇ ಇರ್ತೀನಿ. ಪೂಜೆ ಮಾಡೋಕ್ಕೆ ಹೋಯ್ತು ಅಂತ ಅಂದರೆ ನಾನು ಮಿನಿಮಮ್ ಅಂದರೂ 10 ಮಿನಿಟ್ಸ್ ನಾನು ಪೂಜೆನೇ ಮಾಡ್ತಾಯಿರ್ತೀನಿ, ನನಗೆ ಸಮಾಧಾನ ಆಗೋವರೆಗೂ. ಇದು ನನ್ನ ಪುಟ್ಟ ದೇವ್ರ ಮನೆ, ನಾನು ಅರೇಂಜ್ ಮಾಡ್ಕೊಂಡಿರುವಂಥದ್ದು. ನಾನು ಎಲ್ಲೂ ಶೇರ್ ಮಾಡಿಲ್ಲ. ಅಲ್ಲೋ ಇಲ್ಲೋ ಒಂದು ಫೋಟೋನ ನಾನು ಹಬ್ಬದ ದಿನ ಶೇರ್ ಮಾಡಿದ್ದು ಉಂಟು, ಅದು ಶಾರ್ಟ್ಸ್ ಆಗಿ. ಲಾಂಗ್ ವಿಡಿಯೋದಲ್ಲಿ ನಾನು ಪೂಜೆ ಮಾಡ್ತಾ ಇರೋದು, ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇರೋದು ಇದೇ ಫಾರ್ ದ ಫಸ್ಟ್ ಟೈಮ್. ಆವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಹಬ್ಬ ನಮಗೆ ಶಿವರಾತ್ರಿ ಹಬ್ಬ ಅಂದರೆ ತುಂಬ ಸ್ಪೆಷಲ್. ಯಾಕಂದರೆ ನಾವು ಶಿವನ ಭಕ್ತರು. ನಾನು ನನ್ನ ಹಸ್ಬೆಂಡ್, ನಾನಂತೂ 1 ಗ್ಲಾಸ್ ನೀರು ಕುಡಿದೇ ಉಪವಾಸ ಇದ್ದೆ. ನನ್ನ ಹಸ್ಬೆಂಡ್ ಸಹ ಉಪವಾಸ ಇದ್ದರು. ಉಪವಾಸ ಇದ್ದು ನಾವು ಇಬ್ಬರು ಪೂಜೆ ಮಾಡಿ, ಇಬ್ಬರು ಅಪ್ಪ ದೇವರೇ ಒಳ್ಳೆಯದಾಗಲಿ, ಈ ವರ್ಷ ನಮ್ಮ ಲೈಫಲ್ಲಿ ತುಂಬ ಚೆನ್ನಾಗಾಗಲಿ, ನಾವು ಅಂದ್ಕೊಂಡಿರೋದೆಲ್ಲ ಸಿಗಲಿ ಅಂತ ಕೇಳ್ಕೊಂಡಿದ್ದೀವಿ. ದೇವರು ಆಶೀರ್ವಾದ ಮಾಡಿ ನಾವು ಅಂದ್ಕೊಂಡಿರೋದೆಲ್ಲ ಆಗೋ ಹಾಗೆ ಮಾಡಲಿ ಅಂತ. ನಿಮ್ಮ ಬ್ಲೆಸ್ಸಿಂಗ್ ಸಹ ಬೇಕು ನಮಗೆ, ನೀವು ಬ್ಲೆಸ್ಸಿಂಗ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಬ್ಲೆಸ್ಸಿಂಗ್ ನನ್ನ ಮೇಲೆ, ನನ್ನ ಹಸ್ಬೆಂಡ್ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕೇ ಬೇಕು. ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನೀವು ನೋಡ್ತಾ ಇರ್ಬೋದು, ಎಲ್ಲ ಪೂಜೆ ಎಲ್ಲ ಮಾಡಾದಮೇಲೆ ಇದು ಲಾಸ್ಟಲ್ಲಿ ಧೂಪ ಹಾಕ್ತಾ ಇರೋದು. ಮುಂದೆ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ. ಹೇ ಗಾಯ್ಸ್, ನೋಡ್ಬೋದು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಹಾಗೆ ಬಂದರು ನೋಡಿ ನನ್ನ ಹಸ್ಬೆಂಡ್. ನನ್ನ ವ್ಯೂವರ್ಸ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಹಾಲ್ ನಿಂತ ಕಡೆ ಹೇಳಿ. ಹ್ಯಾಪಿ ಶಿವರಾತ್ರಿ ಎವ್ರಿವನ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲರ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಹಬ್ಬದ ದಿನ? ಈಶ್ವರನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ.
ಓಕೆ, ಲೆಟ್ಸ್ ಗೋ. ಇಲ್ಲೂ ಸಹ ಶಿವನ ಟೆಂಪಲ್ ಇದೆ, ಹಾಗಾಗಿ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ ಆಯಿತು. ಟೈಮ್ ಎಷ್ಟಾಯ್ತು ಅಂದರೆ 8 ಆಯಿತು. ಬನ್ನಿ ಹೊರಡೋಣ. ಸ್ಟಾರ್ಟ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಒಳ್ಳೆಯದಾಗಲಿ ಇಬ್ರಿಗೂ. ಬೆಳಗ್ಗೆಯಿಂದ ಕೆಳಗೆ ಬಂದಿರಲಿಲ್ಲ. ವಿಡಿಯೋ ನೋಡ್ಕೊಂಡು ಬಂದ್ರಿ ಅಂತ ಅಂದ್ಕೊತೀನಿ. ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು, ನನ್ನ ಹಸ್ಬೆಂಡ್ ಫ್ರೆಂಡ್ ಮತ್ತು ಇಂಡಿಯಾದಿಂದ ಇನ್ನೊಬ್ಬರು ಫ್ರೆಂಡ್ ಬಂದಿದ್ದರು. ಅವರು 4 ಜನ ದೇವಸ್ಥಾನದ ಕಡೆ ಹೊರಟಿದ್ದೀವಿ. ಆಲ್ರೆಡಿ 8 ಆಗಿತ್ತು. ನಾವಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ 45 ಮಿನಿಟ್ಸ್ ಅಂದರೆ 9:15 ಆಗಿತ್ತು. 9:15 ಆಗಿತ್ತು. ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಎಷ್ಟು ಜನ ಅಂದರೆ ಕಾರ್ ಪಾರ್ಕಿಂಗಿಗೆ ಅಲ್ಲಿ ಪ್ಲೇಸೇ ಇರಲಿಲ್ಲ. ಕಾರ್ ಪಾರ್ಕಿಂಗಿಗೆ ಅಷ್ಟು ಜನ ಬಂದಿದ್ದರು. ಹಾಗೆ ಒಂದು ರೌಂಡ್ ಫುಲ್ ಪ್ರಸಾದ ಫುಲ್ ಕಂಪ್ಲೀಟ್ ಖಾಲಿಯಾಗಿ ಇನ್ನೊಂದು ರೌಂಡ್ ಅಡುಗೆ ಮಾಡ್ತಾ ಪ್ರಸಾದನ ಆಗಾಗ್ಗೆ ಕೊಡ್ತಾಯಿದ್ರು ಅಲ್ಲಿ. ಮತ್ತು ದೇವಸ್ಥಾನದಲ್ಲಂತೂ ತುಂಬಾ ಚೆನ್ನಾಗಿತ್ತು. ಒಬ್ಬರು ಸ್ವಾಮೀಜಿನ ಕರೆಸಿದ್ರು. ಮತ್ತು ಅಲ್ಲಿ ಶಿವಂದು ದಾರ ಟೈ ಮಾಡ್ತಾಯಿದ್ರು. ಶಿವನ್ ಈ ನಾರ್ತ್ ಇಂಡಿಯಾ ಸೈಡೆಲ್ಲ ಅವರು ಹಾಕ್ಕೊತಾರಲ್ವ, ಅದೇ ರೀತಿ ಅವರು ಕೂಡ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು, ಇದೇ ನಮ್ಮ ಥೈಲ್ಯಾಂಡಲ್ಲಿ ಇರೋವಂತಹ ಶಿವನ ದೇವಸ್ಥಾನ. ಅಲ್ಲಿ ಶಿವಂದು ಒಂದು ವಿಗ್ರಹ ಇಟ್ಟಿದ್ದಾರೆ. ಮತ್ತು ಒಂದು ಲಿಂಗುನ ಅಲ್ಲಿ ಅದನ್ನು ಸಹ ಇಟ್ಟಿದ್ದಾರೆ. 2 ಪಾರ್ಕಿಂಗ್ ಮಾಡಿದ್ದೀವಿ ರೀ. 300 ಮೀಟರ್ ಪಾರ್ಕಿಂಗ್ ಇದೆಯಾ? ಇಲ್ಲೇ ಹಾಕ್ಬೋದಿತ್ತು. ನಾವು ನೋಡಲೇ ಇಲ್ಲ. ಫ್ರೀನೇ ಇಲ್ಲ ಅಲ್ವಾ? ಫ್ರೀ ಇಲ್ಲ ಅಲ್ಲ? ಫ್ರೀ ಇಲ್ಲ. ಯಾವುದೋ ಮನೆ ಹಾಕ್ತೇನೆ ಹೊಸ ಕಾರ್. पंद्रह-20 मिनट वेट कर ले प्लीज। 15-20 मिनट वेट करें, अभी फिर से खाना बन रहा ಅವರು ಭಜನೆ ಮಾಡ್ತಾ ಇದ್ದಿದ್ದು, ಅವ್ರದ್ದು ಆ ನಾಟ್ಯದ್ದು ಸೌಂಡ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಂಗಾಗಿ ಎಷ್ಟೋ ದಿನ ಆಗಿತ್ತು ಅದನ್ನೆಲ್ಲ ಕೇಳಿ. ಹಂಗಾಗಿ ಅದನ್ನು ನಾನು ವಾಯ್ಸ್ ಕೂಡ ಅನ್ಮ್ಯೂಟ್ ಮಾಡಿದೆ, ಹಾಗೆ ಇಟ್ಟಿದ್ದೀನಿ. ಇನ್ ಕೇಸ್ ಕಾಪಿರೈಟ್ ಬಂದ್ರೂ ಪರವಾಗಿಲ್ಲ ಅಂತ ಹಾಗೆ ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಇಟ್ಟಿದ್ದು ಪ್ರತಿಯೊಂದು ದೇವರಿಗೂ ಅಲಂಕಾರ ಮಾಡಿದರು. ನೋಡ್ತಾ ಇರ್ಬೋದು, ಇವರು ಕೈಗೆ ಅದು ಶಿವಂದು ದಾರನ ಕಟ್ತಾಯಿದ್ರು. ಕಟ್ಟಿಸ್ಕೊಂಡ್ವಿ ನಾವು, ಎಲ್ಲರೂ ಕಟ್ಟಿಸ್ಕೊತಾ ಇದ್ದಾರಲ್ವ ಅಂತ ನಾವು ಕಟ್ಟಿಸ್ಕೊಂಡ್ವಿ. ಮತ್ತು ಅಲ್ಲಿ ಒಬ್ಬರು ಸ್ವಾಮೀಜಿ ಬಂದಿದ್ದರು. ಅವರು ಎಲ್ಲರಿಗೂ ಆಶೀರ್ವಾದ ಮಾಡಿ ಬೊಟ್ಟು ಇಟ್ಟು ಕಳಿಸ್ತಾಯಿದ್ರು. ನಾವು ಕೂಡ ಆಶೀರ್ವಾದ ತೊಗೊಂಡು ಬೊಟ್ಟೆಲ್ಲ ಇಡಿಸ್ಕೊಂಡು ಅವ್ರ ಹತ್ರನೂ ಇದು ಬ್ಲೆಸ್ಸಿಂಗ್ಸ್ ತೊಗೊಂಡ್ವಿ. ಅದಾದಮೇಲೆ ನಾವು ಪ್ರಸಾದದ ಹತ್ರ ಹೋದ್ವಿ. ಪ್ರಸಾದದಲ್ಲಿ ರೈಸ್ ಇತ್ತು, ತುಂಬ ವೆರೈಟೀಸ್ ಇತ್ತು. ರೈಸು, ಒಂದು 3 ಥರ ಕರಿ, ರೋಟಿ, ಪೂರಿ ಆ್ಯಂಡ್ 2 ಥರ ಸ್ವೀಟು, ಸಮೋಸ ಎಲ್ಲ ಇಟ್ಟಿದ್ದರು. ಹಾಗಾಗಿ ನಾವು ಇದು ತಿನ್ನಬಾರ್ದು ಅಂತ ಸ್ವೀಟ್ಸ್ ತೊಗೊಂಡು
ಮಾಡಿಕೊಂಡು ನಾವು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಅಲ್ಲಿ ಕೇಳೋಕ್ಕೆ, ಸಾಂಗ್ ಆಗಿರ್ಬೋದು, ಅಲ್ಲಿ ಸೌಂಡ್ ಆಗಿರ್ಬೋದು, ತುಂಬ ಜನ ಇಂಡಿಯನ್ಸ್ ಬಂದಿದ್ದರು, ಅದೆಲ್ಲ ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ತುಂಬ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು, ಯಾಕಂದರೆ ಅಲ್ಲಿಂದ ಬೀಚಿಗೆ ಹೋಗಿ ಬೀಚಲ್ಲಿ ನಾನು ಮಾಡ್ಕೊಂಡು ಹೋಗಿದ್ದಂಥ ಅಡುಗೆನ ನಾವಲ್ಲಿ ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮನೆಗೆ ಬಂದಿದ್ದು. ಒಂದು 11 ಆಗಿತ್ತು ಅಂತ ಅಂದ್ಕೊತೀನಿ ಮನೆಗೆ ಬಂದಾಗ. ಇಲ್ಲಿಗೆ ನನ್ನ ಥೈಲ್ಯಾಂಡಲ್ಲಿ ನಾವು ಸೆಲೆಬ್ರೇಟ್ ಮಾಡಿದಂಥ ಶಿವರಾತ್ರಿ ಹಬ್ಬದ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ಒಂದು ಪುಟ್ಟ ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ನೋಡಿ, ಹಾಗೆ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್.